ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ದಿನ ನಾನು ಆರಿಸಿಕೊಂಡಂತ ಭಾಗ ಯೆರೆಮೀಯನು ಬರೆದ ಪ್ರವಾದನೆ 18ನೇ ಅಧ್ಯಾಯ 5ರಿಂದ 7 ವಚನಗಳ ತನಕ 8 ವಚನಗಳ ತನಕ. ಯೆರೆಮೀಯನು ಬರೆದಂತ ಪ್ರವಾದನೆ 18ನೇ ಅಧ್ಯಾಯ 1ರಿಂದ 18ನೇ ವಚನ ತನಕ ನಾನು ಓದುತ್ತೇನೆ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ, ತಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ, ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಸಹೋದರ ವರಲಕ್ಷ್ಮಿ ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಾ ವರಲಕ್ಷ್ಮ? ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ ನಿನ್ನನ್ನು ಕೊಂಡಾಡಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ನೀನು ಮನ ಮರುಗುವ ದೇವರು. ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸದೆ, ದಂಡಿಸದೆ, ನಿನ್ನ ಕೃಪೆಯಿಂದಲೇ ನಮ್ಮನ್ನ ಕನಿಕರಿಸಿ ನಿನ್ನ ಚಿತ್ತಕ್ಕೆ ತಕ್ಕಂತೆ ನಮ್ಮನ್ನ ರೂಪಿಸುವಂತ ದೇವರು ನೀನಾಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ಕೊಟ್ಟಂತ ಈ ಬೆಳಗಿಗಾಗಿ, ನಮ್ಮನ್ನು ಎಚ್ಚರಪಡಿಸಿದಕ್ಕಾಗಿ, ಈ ಪುಟಿಗಳಿಗಾಗಿ ನಿನಗೆ ಸ್ತೋತ್ರ ಅಪ್ಪ. ತರದಾಗಿ ಬಂದಿರುವಂತೆಲ್ಲ ನಿನ್ನ ಪ್ರಿಯವಾದವರನ್ನು ಆಶೀರ್ವದಿಸು. ಬರಬೇಕಾಗಿರುವಂತ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ ನಿನ್ನ ಪಾದ ಸನ್ನಿಧಾನಕ್ಕೆ ಬರಗೊಳಿಸು. ನೋಡು, ಒಟ್ಟಾಗಿ ಸೇರಿ ಸಂತೋಷದಿಂದ, ಸಂತೃಪ್ತಿಯಿಂದ ನಿನ್ನನ್ನು ಕೊಂಡಾಡಿ ಈ ಭೂಮಿ ಮೇಲೆ ಅನೇಕರಿಗಾಗಿ ಪ್ರಾರ್ಥಿಸಿ ನಿನ್ನ ಕೃಪೆಯನ್ನು ಸ್ವಾಮಿ ಅವರ ಜೀವಿತಕ್ಕೆ ತರಲಿಕ್ಕಾಗುವಂತೆ ಈ ಪ್ರಾರ್ಥನಾ ಕೂಟಗಳಿಂದ ಸ್ವಾಮಿ ನಿನ್ನ ಆತ್ಮನು ಕಾರ್ಯ ಮಾಡುವಂತೆ ಕೃಪೆ ಎಲ್ಲ ಘನ ಮಾನ ಸ್ತೋತ್ರ ನಿನಗಾಗಲಿ ಎಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇನೆ ನಮ್ಮ ತಂದೆ, ಆಮೆನ್. ಪ್ರೈಸ್ ಗಾಡ್. ದೇವರ ಆರಾಧನೆಗೆ ಹೋಗುವಾಗ ನಮ್ಮ ಸಭಾ ಸಂಗೀತಗಳಲ್ಲಿ ಕೀರ್ತನೆಗೆ ಹೋಗೋಣ. ಕೀರ್ತನೆ 301 ನಾನು ಹಾಡ್ತೇನೆ. ಆಸರೆಯನ್ನು ಕಂಡೆ ಈ ಜಗದಿ. 301ನೇ ಕೀರ್ತನೆ. ಆಸರೆಯನ್ನು ಕಂಡೆ ಈ ಜಗದಿ, ಬಾಸುರವ ಚಲ ತಾರಬದು. ಆಸರೆಯನ್ನು ಕಂಡೆ ಈ ಜಗದಿ, ಬಾಸುರವ ಚಲ ತಾರಬದು. ಘಾಸಿಯ ನೀಗಿಸಿ ವಿಷಮವೇವುದು, ಘಾಸಿಯ ನೀಗಿಸಿ ವಿಷಮವೇವುದು. ಯೇಸುವಿನ ಸಿಲುಬೆ ಈ ಜಗದಿ, ಯೇಸುವಿನ ಸಿಲುಬೆ ಈ ಜಗದಿ,
ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವ ಚಲ ಧಾರಬಹುದು ऊपर भी करुणा केदारनु ಭೂಪತಿ ಕರುಣೆಯು ಅನುಗೆದೆಲು ऊपर ಬಿದ್ದರು ನಾ ಕೇದಾರನು ಭೂಪತಿ ಕರುಣೆಯು ಅನುಗೆದೆಲು ಪಾಪ ನಿವಾರಕ ಶಾಪ ವಿಮೋಚಕ ಪಾಪ ನಿವಾರಕ ಶಾಪ ವಿಮೋಚಕ ಕಾಪಾಡುವ ಸತತ ಈ ಜಗದಿ ಕಾಪಾಡುವ ಸತತ ಈ ಜಗದಿ ಆಶ್ರಯನು ಕಂಡೆ ಈ ಜಗದಿ ಬಾಸುರವ ಚಲ ತಾರಬಹುದು ನಿನ್ನ ಕೃಪಾತಿಶಯ ಪರಿಯದೆ ಉನ್ನತನೆಂದು ಸದಾ ಮೆರೆದೆ ನಿನ್ನ ಕೃಪಾತಿಶಯ ಪರಿಯದೆ ಉನ್ನತನೆಂದು ಸದಾ ಮರೆದೆ ಕಿನ್ನ ಮನವನು ಕಣ್ಣೀರ ಸುರಿಸೆ ಕಿನ್ನ ಮನವನು ಕಣ್ಣೀರ ಸುರಿಸೆ ಮನ್ನಿಸಿ ಕಾದಿಯೇ ಈ ಜಗದಿ ಮನ್ನಿಸಿ ಕಾದಿಯೇ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವ ಚಲ ತಾರಬಹುದು ತಲವಿಲ್ಲದ ಪ್ರೇಮ ಬುದಿಯೊಳು ಅಳಿದುವು ಬೇಕಾರ ಪಾಪಗಳು ತಳವಿಲ್ಲದ ಪ್ರೇಮ ಬುದಿಯೊಳು ಅಳಿದುವು ಬೇಕಾರ ಪಾಪಗಳು ಗೆಳೆಯನ ರಕ್ತದಿಂದ ಪರಾದವ ಗೆಳೆಯನ ರಕ್ತದಿಂದ ಪರಾದವ ಕಲೆಗಳು ತೊಲಗಿದೆ ಈ ಜಗದಿ ಕಲೆಗಳು ತೊಳೆದಿದೆ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರವ ಚಲ ತಾರಬಹುದು ದೇವರ ಪರಿಶುದ್ಧವಾದಂತ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವ ಮಂದಿಗೆ ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರಕವಾದಂತ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ಬಂದಿರುವಾಗ ನಮ್ಮೆಲ್ಲರನ್ನು ಆತ್ಮಿಕವಾಗಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯಕ್ಕೆ ನಾವು ಹೋಗುವಾಗ ಲೂಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ಓದಿಕೊಳ್ಳೋಣ. ಲೂಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ. ಆತನು ಯೆರಿಕೋ ಊರನ್ನು ದಾಟಿ ಹೋಗುತ್ತಿದ್ದನು. ಅಲ್ಲಿ ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು, ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರೂ ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪ್ರಿಯನಾಗಿರುವವನ ಬಳಿಯಲ್ಲಿ
ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಕಳಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಾಹ್ಮನ ವಂಶಕ್ಕನಲ್ಲವೇ? ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ದೇವರು ಈ ವಾಕ್ಯ ಭಾಗವನ್ನ ಮಾಡಿ, ದೇವರ ವಾಕ್ಯ ಭಾಗದಲ್ಲಿ ಪಾರಾಯಣದಲ್ಲಿ ನಾವು ನೋಡುವಾಗ ಯೆಹೋವ ದೇವರು ಯೆರೆಮೀಯನಿಗೆ ಮಾತುಗಳನ್ನ, ಕುಂಬಾರನ ಮನೆಗೆ ಹೋಗು, ಅಲ್ಲಿ ನಡೆಯುವುದನ್ನ ಏನ್ ಮಾಡ್ಬೇಕೆಂಬುದಾಗಿ ನೀನು ನೋಡುವಾಗ ತಿಳಿಸ್ತೇನೆ ಎಂಬುದಾಗಿ ಹೇಳುವಾಗ ಅವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದ ಮೇಲೆ ದೇವರು ಆತನಿಗೆ, ಕುಂಬಾರನು ಏನ್ ಮಾಡ್ತಿದ್ದಾನೆ, ಚಕ್ರದ ಮೇಲೆ ಮಣ್ಣನ್ನ ಹಾಕಿ ಅವನು ಅದಕ್ಕೆ ಒಂದು ರೂಪವನ್ನ ಕೊಡ್ತಾ ಇದ್ದಾನೆ. ಈಗ ಅದು ಕುಂಬಾರನು ಆ ಒಂದು ಮಾಡಿಕೆಯನ್ನ ಮಾಡುವಾಗ ಅದು ಕೆಟ್ಟು ಹೋಗ್ತದೆ. ಈಗ ಕುಂಬಾರನ ಏನ್ ಮಾಡ್ತಾನೆ, ಆ ಮಣ್ಣನ್ನ ತೆಗೆದು ಬಿಸಾಕ್ತಾನ? ಇಲ್ಲ, ಅದನ್ನ ತಿರುಗಿ ತಿದ್ದಿ ಅದನ್ನ ಹದ ಮಾಡಿ ಮತ್ತೆ ಅದೇ ಮಣ್ಣನ್ನ ತೆಗೆದುಕೊಂಡು ಮತ್ತೊಂದು ಪಾತ್ರೆಯನ್ನ ಅದರಲ್ಲಿ ಮಾಡ್ತಾರೆ. ಹಾಗೆ ಈ ಭೂಮಿ ಮೇಲಿರುವಂತ ಈ ಲೋಕದ ಜನರನ್ನ ಹಾಗೂ ನಾನು ಆರಿಸಿಕೊಂಡಂತ ಮೀಸಲಾದಂತ ನಿಮ್ಮನ್ನ ನನ್ನ ಮನಸ್ಸಿಗೆ ಧರಿಸೋಚಿದ ಹಾಗೆ ತಿರುಗಿ ನಾನು ನಿಮ್ಮನ್ನ ರೂಪಿಸಬಹುದಲ್ಲವೇ? ಹಾಗೆ ನಾನು ಯಾರಿಗಾದರೂ ಅವರ ಪಾಪಗಳ ನಿಮಿತ್ತ ಅವರನ್ನ ದಂಡಿಸಬೇಕೆಂಬುದಾಗಿ ಮನಸ್ಸು ಮಾಡುವಾಗ ಅವರು ಪಶ್ಚಾತ್ತಾಪ ಪಟ್ಟು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಕ್ಷಮೆ ಯಾಚಿಸಿದರೆ ಅವರನ್ನ ನಾನು ಕ್ಷಮಿಸುವೆನು ಮತ್ತು ಅವರಿಗೆ ಮಾಡಬೇಕಾದಂತ ಕೇಡನ್ನ ನಾನು ಮಾಡುವುದಿಲ್ಲ, ನಾನು ಮನ ಮರುಗಿ ಹಾಗೆ ಮಾಡುವುದಿಲ್ಲ ಎಂಬುದಾಗಿ ಅರ್ಥ. ದೇವರು ಮನ ಮರುಗುವಂತ ದೇವರು. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಮಾತನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಮನ ಮರುಗುವ ದೇವರು. ಆತನ ಮನವು ಮರುಗುತ್ತದೆ. ಯಾಕಂತಂದ್ರೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಆತನ ಕೈಯಿಂದ ಸೃಷ್ಟಿಸಲ್ಪಟ್ಟಿರುವಂತ ಮಾನವನಾಗಿದ್ದಾನೆ. ಮಾನವನು ತನಗೆ ವಿರುದ್ಧವಾಗಿ ಬದುಕಿ ಆತನಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವಾಗ ಅದು ಪಾಪವಾಗುತ್ತದೆ. ಆ ಪಾಪದ ಬಂಧನದಲ್ಲಿ ಸಿಕ್ಕಿಕೊಳ್ಳುವಾಗ ಅದರಿಂದ ಬಿಡುಗಡೆ ಮಾಡುವಂತ ಮನಸ್ಸನ್ನ ದೇವರು ಹೊಂದುವಾಗ ಪ್ರತಿಯೊಬ್ಬ ಮಾನವನ ಮೇಲೆ ಆತನು ಕರುಣೆಯುಳ್ಳವನಾಗಿ, ಪ್ರೀತಿಯುಳ್ಳವನಾಗಿ, ಮನ ಮರುಗುವವನಾಗಿದ್ದಾನೆ. ಹೆತ್ತ ತಾಯಿ ಮಕ್ಕಳನ್ನ ದಂಡಿಸುವಾಗ ಮನ ಮರುಗುವಂತೆ ಆತನು ಪ್ರತಿಯೊಬ್ಬ ಮಾನವನು ಮಾಡಿದ ಪ್ರತಿಯೊಂದು ತಪ್ಪಿಗಾಗಿ ಶಿಕ್ಷೆಯನ್ನ ನೀಡುವಂತ ಪರಿಸ್ಥಿತಿ ಬಂದಾಗ ಮನ ಮರುಗುತ್ತಾನೆ. ಹಾಗೂ ಪ್ರತಿಯೊಬ್ಬ ಮನುಷ್ಯನಿಗೂ ತಪ್ಪಿನ ಅರಿವನ್ನ ಮಾಡಿಕೊಂಡು ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆಯನ್ನ ಕೇಳುವಂತ ಒಂದು ಅವಕಾಶವನ್ನ ಕೊಡ್ತಾನೆ. ಯಾರಾದರೂ ತಾವು ಮಾಡಿದ್ದು ತಪ್ಪು ಎಂಬುದಾಗಿ ತಿಳಿದುಕೊಂಡು ಸೃಷ್ಟಿಕರ್ತನಾದಂತಹ ದೇವರ ಬಳಿಗೆ ಬಂದು ಕ್ಷಮೆಯಾಚಿಸುವುದಾದರೆ ಆತನು ದಯೆಯು ಕನಿಕರವೂ ಉಳ್ಳಂತ ದೇವರು ಆಗಿರುವುದರಿಂದ ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನ ಶಿಕ್ಷಿಸದೆ, ನಮ್ಮನ್ನ ದಂಡಿಸದೆ, ನಮ್ಮನ್ನ ಕನಿಕರಿಸಿ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಬಿಡುವಂತವನಾಗಿದ್ದಾನೆ. ಮತ್ತು ನಮ್ಮ ಹೃದಯವನ್ನು ಆತನ ಕೈಗೆ ಒಪ್ಪಿಸಿಕೊಡುವುದಾದರೆ ಆತನು ಮತ್ತೆ ತಿರುಗಿ ಕುಂಬಾರನ ಕೈಯಲ್ಲಿರುವಂತ ಜೇಡಿ ಮಣ್ಣಿನ ಹಾಗೆ ನಮ್ಮನ್ನು ಹದ ಮಾಡಿ ತನಗೆ ಬೇಕಾದಂತ ಮತ್ತೊಂದು ಪಾತ್ರೆಯನ್ನ ಆತನು ನಮ್ಮ ಜೀವಿತದಲ್ಲಿ ತನಗೆ ಉಪಯೋಗವಾಗುವಂತೆ ತನಗೆ ಬೇಕಾದ ಪಾತ್ರೆಯನ್ನಾಗಿ ಮಾಡುವಂತಾಗಿದ್ದಾನೆ. ಇಲ್ಲಿ ಜಕ್ಕಾಯನು ಒಬ್ಬ
ಸುಂಕ ಕಲೆಕ್ಟ್ ಮಾಡುವಂತ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್. ಇವರು ಯಾವಾಗಲೂ ಇಸ್ರೇಲ್ ಜನಾಂಗದಲ್ಲಿ ಹೆಚ್ಚು ಹಣವನ್ನ ದೋಚುತ್ತಿದ್ದಾರೆ. ಸರ್ಕಾರದ ಅಧಿಕಾರವನ್ನು ಉಪಯೋಗಿಸಿಕೊಂಡು ದುರಾಡಳಿತ ಮಾಡ್ತಾರೆ. ಹೆಚ್ಚು ಹಣವನ್ನ ಬಡವರಿಂದ ಅಕ್ರಮವಾಗಿ ತೆಗೆದುಕೊಂಡ. ಅದು ಪಾಪ. ಈ ರೀತಿ ಮಾಡಿ ಅವನು ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಿಟ್ಕೊಂಡ. ಅದು ತಪ್ಪು. ಆದ್ರೆ ಈಗ ಅವನಿಗೆ ಒಂದು ಅವಕಾಶ ಸಿಗ್ತದೆ. ಏನು? ಅವನು ಇದ್ದಂತ ಊರಿಗೆ ಯೇಸು ಕ್ರಿಸ್ತನು ನಡೆದುಕೊಂಡು ಬರ್ತಾ ಇದ್ದಾನೆ. ಜಗದ್ರಕ್ಷಕನಾದಂತ ದೇವರು, ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿದಂತ ದೇವರು, ಮಾನವನಿಗಾಗಿ ಮನಮರುಗುವಂತ ದೇವರು ಈ ಲೋಕದಲ್ಲಿ ಅನೇಕರನ್ನ ಮುಟ್ಟಿ ಸ್ವಸ್ಥಪಡಿಸಿ ಗುಣಪಡಿಸಿ ಕನಿಕರದಿಂದ ಅವರನ್ನ ಪ್ರೀತಿಸಿ ಅಪರಾಧಗಳನ್ನ ಕ್ಷಮಿಸಿ ತನ್ನ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸುತ್ತಿರುವಾಗ ಜಕ್ಕಾಯನಿಗೆ ಇವ ಅವಕಾಶ ಸಿಗ್ತದೆ. ಸೃಷ್ಟಿಕರ್ತನಾದಂತಹ ದೇವರನ್ನ ನೋಡುವಂತ ಅವಕಾಶ. ಆದ್ರೆ ಅವನು ಗೀಡನಾಗಿರ್ತಾನೆ, ನೋಡೋದಕ್ಕೆ ಆಗುತ್ತಿಲ್ಲ. ಅದಕ್ಕಾಗಿ ಅವನು ಓಡಿ ಹೋಗಿ ಒಂದು ಮರದ ಮೇಲೆ ಹತ್ತಿ ಮೇಲಿಂದ ಯೇಸು ಕ್ರಿಸ್ತನನ್ನ ನೋಡುವುದಕ್ಕೆ ಬಯಸ್ತಾನೆ. ಪಾಪಿಯಾಗಿದ್ರು, ಬಹಳ ಅಕ್ರಮವನ್ನ ಮಾಡಿದವನಾಗಿದ್ರು. ಒಂದು ಸಾರಿ ಸಿಕ್ಕಂತ ಅವಕಾಶದಲ್ಲಿ ದೇವರನ್ನ ಕಣ್ಣಾರೆ ಕಾಣುವಂತ ಪ್ರಯಾಸವನ್ನ ಆತನು ಮಾಡ. ಎಲ್ಲಿ ಅವಕಾಶವನ್ನ ನನಗೆ ಕಳೆದು ಹೋಗ್ಬಿಡ್ತದೋ, ನನಗೆ ಸಿಗದೆ ಹೋಗ್ಬಿಡ್ತದೋ ಎಂಬುದಾಗಿ ಅವನು ತಕ್ಷಣವೇ ಉಪಾಯ ಮಾಡಿ ಓಡಿ ಹೋಗಿ ಗಿಡದ ಮೇಲೆ, ಮರದ ಮೇಲೆ ನೂರಾರು ಜನರ ಮಧ್ಯದಲ್ಲಿ ಹೋಗ್ತಿರುವಂತ ಯೇಸು ಸ್ವಾಮಿ ಜಕ್ಕಾಯನ ಹೃದಯದಲ್ಲಾದಂತ ಪರಿವರ್ತನೆ, ಬಯಕೆಯನ್ನು ಗ್ರಹಿಸಿಕೊಂಡವನ ಆ ಮರದ ಕೆಳಗಡೆ ಬಂದು ತಟ್ಟನೆ ನಿಂತು ಬಿಡ್ತಾರೆ. ಜೊತೆಯಲ್ಲಿದ್ದಂಥವರೆಲ್ಲರಿಗೂ ಸ್ವಾಮಿಗೆ ಏನೋ ಬೇಕಾಗಿದೆ, ಅದಕ್ಕೆ ನಿಂತ್ಕೊಳ್ತಾರೆ ಎಂಬುದಾಗಿ, ಏನ್ ಬೇಕೆಂಬುದಾಗಿ ಆತುರದಿಂದ ಕೇಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಯೇಸು ಸ್ವಾಮಿ ಮೇಲಕ್ಕೆ ನೋಡಿ ಜಕ್ಕಾಯನನ್ನ ನೋಡಿ ಜಕ್ಕಾಯನಿಗೆ ಮಾತು, ಜಕ್ಕಾಯನೇ ತಟ್ಟನೆ ಇಳಿದಪ್ಪ, ನಾನು ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳ. ಎಂಥ ಮಧುರವಾದ ಮಾತು, ಎಂಥ ಕೃಪೆಯುಳ್ಳ ಮಾತು. ಜಕ್ಕಾಯನಿಗೆ ಈ ಮಾತನ್ನ ಆತನ ಎದುರು ನೋಡೇ ಇರಲಿಲ್ಲ. ಯೇಸು ಸ್ವಾಮಿ ಬರ್ತಾರೆ, ನಾನು ಮೇಲೆ ನೋಡ್ಬಿಡ್ತೀನಿ, ಅಷ್ಟೇ ನನಗೆ ಸಿಗೋ ಭಾಗ್ಯ. ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ. ಕನಿಷ್ಠ ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ಸೃಷ್ಟಿಕರ್ತನಾದಂತ ದೇವರನ್ನ ನೋಡುವಂತ ಒಂದು ಅವಕಾಶ ಸಿಕ್ತಲ್ಲಪ್ಪ ಅಂತ ತೃಪ್ತಿ ಪಟ್ಕೊಳ್ತೇನೆ ಅಂತ ಅದಷ್ಟಕ್ಕೆ ಮೇಲಾಗ್ತಿರ್ತಾನೆ. ಆದ್ರೆ ಅವನಿಗೆ ದೇವರ ಉನ್ನತವಾದಂತ ಕೃತಿಯ ಯೋಜನೆಯಲ್ಲಿ ಆತನ ಮನೆಗೆ ಹೋಗಿ ಆತನ ಜೊತೆಯಲ್ಲಿ ಊಟ ಮಾಡುವಂತ ಸೌಭಾಗ್ಯ ಆತನಿಗೆ ದೊರಕುತ್ತದೆ ಎಂಬುದಾಗಿ ಯೋಚನೆ ಮಾಡಿ. ಆದ್ರೆ ಯೇಸು ಸ್ವಾಮಿ ಮೇಲಕ್ಕೆ ನೋಡಿ ಆತನನ್ನ ದೃಷ್ಟಿಸಿ, ಇಳಿದು ಬಾ, ನಾನು ನಿನ್ ಜೊತೆಗೆ ನಿನ್ನ ಮನೆಗೆ. ಇದೆಂತ ಅವಕಾಶ! ಇದು ಎರಡನೇ ಅವಕಾಶ. ಜಕ್ಕಾಯನು ತಟ್ಟನೆ ಅಲ್ಲಿಂದ ಕೆಳಗೆ ಇಳಿದು ಓಡಿ ಬಂದು ಯೇಸು ಸ್ವಾಮಿ ಪಾದಕ್ಕೆ ಬಿದ್ದು ಆತನಿಗೆ, ನನ್ನ ಮನೆಗೆ ಹೋಗೋದಕ್ಕೆ ಮೊದಲೇ ಮಾತಾಡ್ತಾರೆ, ಸ್ವಾಮಿ ನಾನು ಪಾಪಿ, ನನ್ನನ್ನ ಕ್ಷಮಿಸು, ನಾನು ಅಕ್ರಮ ಮಾಡಿದ್ದೆ, ನಾನು ಪಾಪ ಮಾಡಿದ್ದೆ, ನಿನ್ನ ನಿಯಮಗಳನ್ನು ಉಲ್ಲಂಘಿಸಿದ್ದೆ, ನಿನ್ನ ನೀತಿಗೆ ವಿರುದ್ಧವಾಗಿ ಬದುಕಿದ್ದೆ, ಜನರಿಂದ ಅಕ್ರಮವಾಗಿ ನಾನು ದುಡ್ಡನ್ನು ಸಂಪಾದಿಸಿಕೊಂಡು ಶ್ರೀಮಂತನಾಗಿ, ನನ್ನನ್ನು ಕ್ಷಮಿಸು. ನನಗಿರೋದ್ರಲ್ಲಿ ಎಲ್ಲ ಯಾರಿಂದ ಏನಾದ್ರೂ ಪಡ್ಕೊಂಡಿದ್ರೆ ಅವರಿಗೆ ನನ್ನ ಅರ್ಧ ಆಸ್ತಿಯನ್ನ ಮಾರಿ ಅವರು ಪರಿವರ್ತನೆ ಆದಂತ ಮನಸ್ಸಿನಲ್ಲಿ ಮತ್ತೊಂದು ಒಳ್ಳೆಯ ಅವಕಾಶ ಸಿಗ್ತದೆ. ದೇವರ ಕಡೆಗೆ ತಿರುಗಿಕೊಂಡು ದೇವರ ಮನವೊಲಿಕೆಯನ್ನ ಮಾಡುವುದು, ದೇವರಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನು ಮಾಡುವುದು, ರಕ್ಷಣೆಯನ್ನ ಅನುಭವಿಸುವಂಥದ್ದು ಜಕ್ಕಾಯನ ಜೀವನ. ಇದು ತಾನೇ ದೇವರಿಗೆ ಬೇಕಾಗಿತ್ತು. ಪಶ್ಚಾತ್ತಾಪ ಪಟ್ಟು ತಾನು ಮಾಡದಂತ ಪಾಪದಿಂದ ಬಿಡುಗಡೆ ಹೊಂದಲು
ಯಾವ ಅನ್ಯಾಯವನ್ನ ಮಾಡಿದನೋ, ಯಾರಿಗೆ ಅನ್ಯಾಯವಾಗಿತ್ತೋ ಅವರಿಗೆ ನ್ಯಾಯವನ್ನ ದೊರಕಿಸುವಂತ ಕೆಲಸವನ್ನ ಜಗ್ಗಾಯಿ ಮಾಡಿ. ಅದು ತಾನೇ ಇವತ್ತು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ದೇವರು ಇದು ನೋಡುವುದು. ಯಾವುದೇ ಪಾಪವು ನಮ್ಮನ್ನ ಆಡಳಿತ ಮಾಡ, ಯಾವುದೇ ಪಾಪಕ್ಕೂ ನಾವು ಅಧೀನರಾಗಿ, ಯಾವುದೇ ಪಾಪವು ನಮ್ಮ ಹೃದಯವನ್ನು ಆಳುತ್ತಿದ್ದ ದೇವರು ಪ್ರತಿಯೊಬ್ಬ ಮಾನವನ ಮನಮರುಗುವವನಾಗಿ ಒಂದು ಅವಕಾಶವನ್ನ ಕೊಟ್ಟು, 2 ಅವಕಾಶವನ್ನು ಕೊಟ್ಟು, ಆ ಸಮಯದಲ್ಲಿ ಪ್ರಜ್ಞೆಯುಳ್ಳವರಾಗಿ ಆ ಸಮಯದ ಅವಕಾಶವನ್ನ ವಿಶೇಷವೆಂಬುದಾಗಿ ಗ್ರಹಿಸಿಕೊಂಡು ಅದನ್ನ ಪಡ್ಕೊಳ್ತಕ್ಕಂಥದ್ದು ಅದನ್ನ ಜಕ್ಕಾಯ ಮಾಡಿ. ಈ ಎಲ್ಲಾ ಕಾರ್ಯಗಳು ಅವನ ಜೀವಮಾನದಲ್ಲಿ ಎದುರು ನೋಡಿರ್ಲಿಲ್ಲ, ಆದ್ರೆ ಅವನ ಮನೆಗೆ ಬಂದು ಯೇಸು ಸ್ವಾಮಿ ಜೊತೆ ಊಟ ಮಾಡಿ. ಇದನ್ನ ಅನೇಕರು ನೋಡ್ತಾರೆ, ಅಯ್ಯೋ ಇವನು ಪಾಪಿ, ಇಂಥ ಪಾಪಿ ಮನೆಗೆ ನೀತಿವಂತನಾದಂತ ಯೇಸು ಸ್ವಾಮಿ ಹೋಗ್ತಾ ಇದ್ದಾನಲ್ಲ ಅಂತ ಗುಣಗುಡ್ತಾರೆ. ಹೋಗ್ಬಾರ್ದು, ಪಾಪಿ ಅವನು. ಈ ಲೋಕದ ಜನರ ಹಾಗೆ ತಪ್ಪು ಮಾಡುವವನ ಮೇಲೆ ಕಲ್ಲನ್ನ ಹಾಕ್ತಾರೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗೋದನ್ನ ಇಷ್ಟಪಡು, ನೀತಿವಂತನಾಗೋದು ಇಷ್ಟಪಡು, ದೇವರ ಕೃಪೆಗೂ ಆಶೀರ್ವಾದಕ್ಕೂ ಪಾತ್ರನಾಗೋದು ಇಷ್ಟಪಡುವುದಿಲ್ಲ. ಸತ್ತವನ ಮೇಲೆ ಇನ್ನೊಂದು ಕಲ್ಲನ್ನ ಹಾಕಿ ಅವನನ್ನು ಸಂಪೂರ್ಣವಾಗಿ ಜಜ್ಜುವಂತ ಪ್ರಯತ್ನವನ್ನ ಮಾಡ್ತಾರೆ ಹೊರತು ಸಾಯುವ ಆಗಿರುವಂತವರನ್ನ ಹುಡುಕಿ ಅವನನ್ನು ಎಬ್ಬಿಸಿ ಅವನ ಸಂತೈಸಿ ಅವನನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ. ದೇವರಿಗೆ ಅದು ಗೊತ್ತು. ಸ್ವಾಮಿ ಅವರಿಗೆ ಹೇಳ್ತಾನೆ, ಇವನು ಅಬ್ರಾಹ್ಮನ ಸಂತಾನವೇ. ಯಾವಾಗ ಈ ಮಾತನ್ನ ಹೇಳ್ತಾನೆ, ನಾನು ಅರ್ಧ ಆಸ್ತಿಯನ್ನ ಮಾರಿ ಎಲ್ರಿಗೂ ಕೊಟ್ಟಿರ್ತೇನೆ, ಸ್ವಾಮಿ ಹೇಳ್ತಾರೆ ಈ ಮನೆಗೆ ರಕ್ಷಣೆ ಇದೆ. ಜನರಿಗಿನ್ನೂ ಆಶ್ಚರ್ಯ ಆಯ್ತು. ಅವಾಗ ಅವ್ರಿಗೆ ಹೇಳ್ತಾನೆ, ಇವನು ಕೂಡ ದೇವರ ಮಗನಲ್ಲವೇ, ಇವನಿಗೆ ಕೃಪೆ ಬೇಡುತ್ತೆ, ಇವನು ಒಳ್ಳೆಯವನಾಗೋದು ಬೇಡುತ್ತೆ. ನಾನು ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದ. ಯೇಸು ಸ್ವಾಮಿ ಮತ್ತೆ ತಿರುಗಿ ಲೋಕಕ್ಕೆ ಬರುವಂತದಾಗಿಲ್ಲ. ಆತನು ಬರುವ ತನಕ ಪಾಪಿಗಳನ್ನ ಹುಡುಕಿ ರಕ್ಷಿಸುವಂತ ಕೆಲಸ ನಿರಂತರವೂ ನಡೆಯುವಂತದ್ದಾಗಿದೆ. ಯಾಕಂದ್ರೆ ದೇವರು ಮನಮರುಗುವ ದೇವರಾಗಿದ್ದಾರೆ. ಇವತ್ತು ದೇವರ ಮಕ್ಕಳಾದಂತ ನಾವು ಅನೇಕ ವಿಷಯದಲ್ಲಿ ದೇವರಿಗೆ ವಿರುದ್ಧವಾಗಿ ಯಾವುದೇ ತಪ್ಪು ಅಪರಾಧ ಪಾಪಗಳನ್ನ ಮಾಡಿದ್ದರೂ ಆತನು ಮನಮರುಗಿದವನಾಗಿ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ಮತ್ತೆ ನೂತನವಾಗಿ ತನಗೆ ಬೇಕಾದಂತ ಪಾತ್ರೆಯನ್ನಾಗಿ ಮಾಡುವುದಕ್ಕೆ ಆತನು ನಮಗೊಂದು ಅವಕಾಶ. ಹಾಗೂ ನಾವು ಒಪ್ಪಿಕೊಂಡು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದರೆ, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಆತನಲ್ಲಿ ಕ್ಷಮೆಯನ್ನ ಬೇಡುವುದಾದರೆ, ಆತನು ಜಕ್ಕಾಯನನ್ನ ಕ್ಷಮಿಸಿ ಆತನ ಮನೆಗೆ ಹೋಗಿ ಆತನ ಜೊತೆಯಲ್ಲಿ ಊಟ ಮಾಡಿ ಆತನನ್ನ ಆಶೀರ್ವದಿಸಿದ ಹಾಗೆ ನಮ್ಮನ್ನು ಸಹ ಪ್ರೀತಿಯಿಂದ ನಡೆಸ್ಕೊಳ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ತಾನೆ. ಯಾಕಂದ್ರೆ ಆತನು ಮನ ಮರುಗುವ ದೇವರಾಗಿದ್ದಾನೆ. ತನ್ನ ಕೃಪೆಯನ್ನು ಯೆಹೋವನು ಉಲ್ಲಾಸಿಸುವುದು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಿಂದಲೇ ಎಂಬುದಾಗಿ ದಾವೀದನು ಹೇಳಿದ್ದಾನೆ. ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು, ದೇವರು ಕೊಟ್ಟಿರುವಂತಹ, ದೇವರು ದಯಪಾಲಿಸುವಂತ ಕೃಪೆಯನ್ನ ಆಶ್ರಯಿಸಿ ಬದುಕಬೇಕಾಗಿದೆ. ಕೃಪೆಯನ್ನ ವಿಶೇಷವಾಗಿ ನಾವು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ದಯೆಯು ಕನಿಕರವುಳ್ಳ ದೇವರು ನಿತ್ಯವೂ ಕರುಣಾಮಯಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮನ್ನ ಕ್ಷಮಿಸಿ ನಮ್ಮನ್ನು ತನ್ನ ಚಿತ್ತಕ್ಕೆ ಅಧೀನಪಡಿಸುವುದಾದರೆ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲು ಸಿದ್ಧನಾಗಿದ್ದಾನೆ. ಬೆಳಗ್ಗೆ ನಮ್ಮನ್ನ ನಾವು ಯೇಸು ಸ್ವಾಮಿಯ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೇವೆ. ಹಾಗಿದ್ರೆ ನಮ್ಮ ಅಪರಾಧಗಳನ್ನ ಪಾಪಗಳನ್ನ ಒಪ್ಪಿಕೊಂಡು ಕ್ಷಮೆಯಾಚಿಸಿ, ಇಗೋ ಸ್ವಾಮಿ ಇದ್ದೇನೆ, ನಿನಗೆ ಮೆಚ್ಚುವ ನಿನಗೆ ಒಪ್ಪುವ ಪಾತ್ರೆಯನ್ನಾಗಿ ನನ್ನನ್ನು ರೂಪಿಸು, ನನ್ನ ಜೀವಮಾನದ ಮುಂದಿನ ಎಲ್ಲಾ ದಿನಗಳನ್ನ ನಿನ್ನ ಘನತೆಗಾಗಿ ಉಪಯೋಗಿಸು, ನೀನು ಮಹಿಮೆ ಹೊಂದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ಈ ಬೆಳಗ್ಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ
ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾಡ್ಬೇಕಾದಂತ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಇನ್ನು ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಯಾರಾದ್ರೂ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ತನಕ ಈ ವಿಜ್ಞಾಪನೆಗಳನ್ನ ಅವ್ರ ಮುಂದೆ ತಿಳಿಸ್ತೇನೆ. ಮಾಡ್ಬೇಕಾದಂತ ಪ್ರಾರ್ಥನೆ ಜಯರಾಮ್, ವೆಂಕಟೇಶ್, ನಿರ್ಮಲ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೂ ರಾಯಚೂರಿನ ಡೇವಿಡ್ ಅವರ ಮಗಳು ದಿಹಾ ಎಂಬುದಾಗಿ, ಅವಳು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ನಿನ್ನೆ ಕರ್ಕೊಂಡು ಬಂದಿದ್ದಾರೆ. ಅವಳ ಸಂಪೂರ್ಣವಾದ ಗುಣಮುಖವಾಗಕ್ಕಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಆಂಧ್ರ ಪ್ರದೇಶಗಳಲ್ಲಿ ಆಗುತ್ತಿರುವಂತಹ ನೆರೆಯ ಹಾವಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಿ ಅನೇಕ ಊರುಗಳು ಅಪಾಯಕ್ಕೆ ಗುರಿಯಾಗಿವೆ. ಅನೇಕ ಊರಲ್ಲಿರ್ತಕ್ಕಂಥ ಜನರಿಗೆ ಸಂಕಷ್ಟ ಎದುರಾಗಿದೆ. ರಾಯಚೂರು ಕಡೆಯಲ್ಲೂ ಕೂಡ ಆ ಒಂದು ನೆರೆಯ ಹಾವಳಿಯ ಪ್ರಭಾವ ಬೀರುವಂತಾಗಿದೆ. ಅದರಿಂದ ಅಲ್ಲಿರ್ತಕ್ಕಂಥ ಜನರನ್ನು ಸಹ ದೇವರು ಕಾಪಾಡಲಿದ್ದಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಮಾಲೂರು ಮುನೀಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರ ರಾಜ್ಯಕ್ಕಾಗಿ, ಸೇವೆಗಾಗಿ, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕಿದ್ದಾಗಿ. ಗುಡ್ ಮಾರ್ನಿಂಗ್ ಸರ್. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಗೆ ನಮ್ಮನ್ನು ಕರೆತಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ನಮ್ಮ ಹೃದಯಗಳಲ್ಲಿ ಮುಟ್ಟಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಪಾಪಿಗಳನ್ನ ಪ್ರೀತಿಸಿ ಅವರನ್ನ ರಕ್ಷಿಸಿ ಸ್ವಾಮಿ ನಿನ್ನ ನಿತ್ಯ ರಾಜ್ಯಕ್ಕೆ ಸೇರಿಸುವಂತ ತಂದೆಯೇ, ನೀನು ಎಲ್ಲ ಪಾಪಿಗಳಿಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ಸ್ವಾಮಿ ನಮಗಾಗಿ ನೀನು ಚಿಂತಿಸುವಾತನಾಗಿರುವುದರಿಂದ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಸೇರಿಸ್ಕೊಪ್ಪ ತಂದೆಯೇ. ನಮ್ಮ ಅನೇಕ ತಪ್ಪುಗಳನ್ನ ನೀನು ಬಲ್ಲಾತನಾಗಿದ್ದರು ಎಲ್ಲವನ್ನ ನಿನ್ನ ಸನ್ನಿಧಿಯಲ್ಲಿ ಬಂದು ಬೇಡಿಕೊಂಡಾಗ, ಒಪ್ಪಿಕೊಂಡಾಗ ಸ್ವಾಮಿ ಕ್ಷಮಿಸಿ ನಮ್ಮನ್ನ ಪ್ರೀತಿಸಿ ನೀನು ಒಪ್ಪಿಕೊಳ್ಳುವಾತನಾಗಿದ್ದೆ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ, ಕೃತಜ್ಞತೆಗಳು ಸ್ವಾಮಿ. ಈ ದಿವಸದಲ್ಲಿ ಸ್ವಾಮಿ ನಮ್ಮಲ್ಲಿ ಯಾವುದೇ ತಪ್ಪು ದೋಷಗಳಿದ್ದರೆ ದಯಮಾಡಿ ನಮ್ಮನ್ನ ಕ್ಷಮಿಸಿ ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ ನಮ್ಮ ಈ ಒಂದು ಸಣ್ಣ ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ನೀನು ಲಾಲಿಸಿ ಅದಕ್ಕೆ ಸದುತ್ತರವನ್ನ ದಯಪಾಲಿಸಿಕೊಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅಪ್ಪ ತಂದೆ, ಅನೇಕ ದಿನಗಳಿಂದ ಈ ಪ್ರಿಯ ಮಕ್ಕಳಿಗಾಗಿ ನಿನ್ನಲ್ಲಿ ಮನವಿ ಇಟ್ಟಿರುವಾಗ ಸ್ವಾಮಿ ಈ ಮನವಿಗಳನ್ನ ನೀನು ಲಾಲಿಸಿ ಸದುತ್ತರವನ್ನ ನೀಡಪ್ಪ ಯೇಸುವೆ. ತಂದೆಯಾದ ದೇವರೇ, ಸಹೋದರ ಜಯರಾಮ್ ಆ ಮಗನಿಗಾಗಿಯೂ ಮತ್ತು ಸಹೋದರ ವೆಂಕಟೇಶ್ ಅವರಿಗಾಗಿಯೂ ನಿನ್ನ ಮುಂದೆ ಮೊರೆ ಇಡ್ತೇವೆ ಸ್ವಾಮಿ. ಅವರ ಕಷ್ಟಗಳನ್ನ ನಿವಾರಿಸು ಸ್ವಾಮಿ. ತಂದೆಯವರಲ್ಲಿ ನಿನ್ನ ಆತ್ಮನ ಬಲ ಕೊಟ್ಟು ಅಪ್ಪ ಇರುವಂತಹ ಕಾಯಿಲೆಗಳಿಂದ ಬಿಡುಗಡೆ ಕೊಟ್ಟು ಅವರನ್ನ ಆರೋಗ್ಯವಂತರನ್ನಾಗಿ ಮಾಡಿಸುವ. ಹಾಗೂ ಸ್ವಾಮಿ ಸಹೋದರಿ ನಿರ್ಮಲಾ ಈ ಮಗಳನ್ನ ಸ್ವಾಮಿ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಆ ಮಗಳ ಶರೀರದಲ್ಲಿರುವಂತ ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಆ ಕುಟುಂಬಗಳಲ್ಲಿ ನೆಮ್ಮದಿಯನ್ನ ಕೊಡು ಸ್ವಾಮಿ. ತಂದೆ ಆದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಕಷ್ಟಗಳಿಂದ ಪಾರು ಮಾಡು ಸ್ವಾಮಿ. ಹಾಗೂ ಮಾಲೂರ್ನ ಸಹೋದರಿಗೋಸ್ಕರ ಮನುಷ್ಯ ಇವ್ರಿಗೋಸ್ಕರ ಬೇಡ್ಕೊಳ್ತೇನೆ. ಕಷ್ಟ, ನೋವು, ಸಂಕಟಗಳು ಏನಿದೆಯೋ ಸ್ವಾಮಿ ನೀನೇ ಬಲ್ಲಾತನಾಗಿತ್ತು, ಅದರಿಂದ ಬಿಡುಗಡೆ ಕೊಡಪ್ಪ ಸ್ವಾಮಿ. ಹಾಗೂ ಸಹೋದರ ಡೇವಿಡ್ ಇವರ ಮಗಳ ಉದ್ದೇಶ ಆ ಮಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿದ್ದೆ ಸ್ವಾಮಿ. ಸ್ವಸ್ಥ ಚಿತ್ತತೆ ಕೊಟ್ಟಿದ್ದೆ. ಇನ್ನು ಸಂಪೂರ್ಣ ಆರೋಗ್ಯವನ್ನ ಮುತ್ತು ಮಗಳಿಗೆ ದಯಪಾಲಿಸಿಕೊಟ್ಟು ಆ ಕುಟುಂಬದಲ್ಲಿ ಶಾಂತಿ ನೆಲೆಗೊಳಿಸು ಸ್ವಾಮಿ. ಆ ಮಕ್ಕಳ ತಂದೆಯೇ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು. ಸಮಾಧಾನದ ವಾತಾವರಣ ಕೊಡು ಸ್ವಾಮಿ. ಬಾ ಸ್ವಾಮಿ. ಇನ್ನು ಯಾರ್ಯಾರು ಕಾಯಿಲೆ ಕಷ್ಟಗಳಲ್ಲಿ ಬಳಲ್ತಾ ಇದ್ದಾರೋ ಅಂತ ಪ್ರಿಯ ಮಕ್ಕಳಿಗಾಗಿ ನಿನ್ನ ಮುಂದೆ ಇಡ್ತೇನಪ್ಪ ಸ್ವಾಮಿ.
ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದರೆ ಅಂತ ಸಮಸ್ಯೆಗಳು ನೀನು ಬಲ್ಲಾತನಾಗಿದ್ದೀಯಪ್ಪ. ಮಾನಸಿಕ ಒತ್ತಡಗಳಿದ್ದರೆ ಸ್ವಾಮಿ, ಹಾಗೂ ಇತರ ಕೊರಗುಗಳಿದ್ದರೆ ಸ್ವಾಮಿ, ಆರ್ಥಿಕ ಮುಗ್ಗಟ್ಟಿದ್ದರೆ ಅಪ್ಪ ಸ್ವಾಮಿ, ಇನ್ನು ತಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಸಮಸ್ಯೆಗಳಿದ್ದರೆ ಎಲ್ಲಾ ಸಮಸ್ಯೆಗಳಿಂದ ನೀನು ಬಿಡುಗಡೆ ಕೊಡಿಸು ಸ್ವಾಮಿ. ಮನಃಶಾಂತಿ ಕೊಟ್ಟು ನಿನ್ನ ಸನ್ನಿಧಿಯಲ್ಲಿ ಬಂದು ಸ್ವಾಮಿ ತಮ್ಮನ್ನು ತಾವು ನಿನ್ನಲ್ಲಿ ತೊಡಗಿಸಿಕೊಂಡು ನಿನ್ನ ಮೂಲಕ ಆರೋಗ್ಯವಂತರ, ದೈಹಿಕ ಮಾನಸಿಕ ಆರೋಗ್ಯವಂತರಾಗಿ ಜೀವಿಸುವ ಶಕ್ತಿ ಕೊಡಿಸುವ. ಹಾಗೂ ತಂದೆ, ಮುಖ್ಯವಾಗಿ ಮತ್ತೊಮ್ಮೆ ಪ್ರವಾಹದ ಭೀತಿಯಿಂದ, ಪ್ರಕೃತಿ ವಿಕೋಪದಿಂದ ಬಳಲ್ತಿರುವಂತ ಆಂಧ್ರ ಪ್ರದೇಶ ಮತ್ತು ರಾಯಚೂರು ಈ ಪ್ರದೇಶಗಳಲ್ಲಿ ಉಂಟಾಗಿರುವಂತ ಅನಾಹುತಗಳಿಂದ ಬಿಡುಗಡೆ ಕೊಟ್ಟು ನಡೆಸಪ್ಪ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಮಕ್ಕಳನ್ನ ನೀನೇ ಸಂರಕ್ಷಿಸಿ ಕಾಯುವಾತನಾಗಿದೆ ಸ್ವಾಮಿ. ಆ ಮಕ್ಕಳು ಸ್ವಾಮಿ ಅನಾಥರಾಗಿರುವಾಗ, ಎಲ್ಲವನ್ನ ಕಳ್ಕೊಂಡಿರುವಾಗ ನೀನೇ ಆ ಮಕ್ಕಳಿಗೆ ಆಧಾರಕನು ಉದ್ಧಾರಕನು ಆಗಿದ್ದು ಸ್ವಾಮಿ. ಅವರನ್ನು ಸಂತೈಸಿ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ನೀನು ಒದಗಿಸಿಕೊಟ್ಟು ಸ್ವಾಮಿ ಆರೋಗ್ಯವಂತರಾಗಿ ಸ್ವಾಮಿ ನಿನ್ನನ್ನ ಆರಾಧಿಸುವ ಒಂದು ಕೃಪೆ ಮಾಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಹಾಗೂ ಈ ಕೂಟಗಳಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಅನೇಕ ಜನರು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನ ಆರಾಧಿಸ್ಲಿಕ್ಕೆ ಕೃಪೆ ಮಾಡು. ಈ ಕೂಟಗಳನ್ನ ಆಯೋಜಿಸಿ ಅದನ್ನ ಬಹಳ ಆಸಕ್ತಿಯಿಂದ ನಡೆಸ್ತಿರುವಂತ ಪ್ರಿಯ ಮಗನನ್ನು, ಕುಟುಂಬವನ್ನು ಮತ್ತು ಕೂಡಿ ಬಂದಂತ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು, ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರಲ್ಲಿರುವಂತ ಎಲ್ಲ ಕುಂದು ಕೊರತೆ, ನೋವು, ಬೇನೆಗಳಿಂದ ಬಿಡುಗಡೆ ಕೊಟ್ಟು ಈ ಕೂಟವು ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಅನೇಕ ಜನರು ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬರಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ಯೇಸುವೆ. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವು ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮನ್ನ ಪ್ರೀತಿಸಿ ನಮ್ಮ ಅಪರಾಧಗಳನ್ನ ಕ್ಷಮಿಸಲು ತನ್ನ ಪ್ರಾಣವನ್ನೇ ಈಡುಕೊಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆಗಾಗಿ ನಿನ್ನ ಬಳಿಗೆ ಬರುವಂತಹ ಪ್ರತಿಯೊಂದು ದಿನ ಭಕ್ತರ ಮೇಲೆ, ನಿನ್ನ ಮಕ್ಕಳ ಮೇಲೆ, ಹಾಗೂ ಕೆಟ್ಟು ಹೋಗಿ ಈ ಲೋಕದಲ್ಲಿ ಪಾಪದ ಬಂಧನದಲ್ಲಿ ಸಿಲುಕಿ ನಾಶವಾಗುತ್ತಿರುವ ಪ್ರತಿಯೊಬ್ಬ ಮಾನವನ ಮೇಲೆ, ವಿಶೇಷವಾಗಿ ಕೂಟಗಳಲ್ಲಿ ಭಾಗವಹಿಸಿದೆ ಎಲ್ಲಾ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಪ್ರಾರ್ಥನೆಗಾಗಿ ಸ್ವಾಮಿ ವಿಜ್ಞಾಪನೆ ಮಾಡಿದಂತೆ ಎಲ್ಲಾ ಮಕ್ಕಳ ಸಂಗಡ, ಪ್ರಾರ್ಥಿಸಿದಂತ ನಿನ್ನ ಭಕ್ತರ ಸಂಗಡ, ಈ ಕಾರ್ಯಕ್ರಮದ ಸಂಗಡ ನಮ್ಮೆಲ್ಲರ ಸಂಗಡ ಎಲ್ಲಾ ಕಾಲಕ್ಕೂ ಇರಲಿ ಸ್ವಾಮಿ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನ ಕೊಂಡಾಡಲು ಸಣ್ಣ ಮಂದಿಯಾಗಿ ನಾವು ಒಟ್ಟಾಗಿ ಸೇರಿ ಬರುವಾಗೆ ದೇವರು ನಮ್ಮನ್ನ ಎಚ್ಚರಪಡಿಸೋದಕ್ಕಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯವನ್ನ ಆ ದೇವರ ಮಹಿಮೆಗಾಗಿ ಕಳೆಯಲು ಕೂಡಿ ಬಂದಂತ ನಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡಿದಂತ ಹೇಮಲತಮ್ಮ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಹೋದರಿ ಆನ್ಯ ಅವರಿಗೂ ಮತ್ತು ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ದೇವರು ತನ್ನ ಈ ಒಂದು ಸೇವೆಯಲ್ಲಿ ದಿನನಿತ್ಯವೂ ತನ್ನ ಮಕ್ಕಳನ್ನ ಒಟ್ಟಾಗಿ ಸೇರಿಸಿ ಈ ಭೂಮಿ ಮೇಲೆ ಅನೇಕರಿಗಾಗಿ ಪ್ರಾರ್ಥಿಸುವಂತೆ ದಿನನಿತ್ಯವೂ ನಮ್ಮನ್ನ ನಡೆಸಲಿ. ಮತ್ತು ಈ ಭೂಮಿ ಮೇಲೆ ಆಗಬಹುದಾದಂತ ಕೇಡು,
ಜನರ ಮೇಲೆ ಬರದಂತೆ ದೇವರ ಕೃಪೆಯು ಹೆಚ್ಚಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈ ದಿನವನ್ನ ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಗೆ ಬರುವ ಹಾಗೆ ದೇವರು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಜಾವದ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Uncle. ವಂದನೆ. Thanks for the wonderful message. ಥ್ಯಾಂಕ್ ಯು ಮಾ. ಆನೆಯಮ್ಮ, Uncle, ನೀವು ಯಾಕೋ ತಣ್ಣಗಾಗ್ಬಿಟ್ರಿ. ಯಾಕ್ Uncle? ನೀವು ಕೂಡ ಪ್ರಸಂಗ ಮಾಡ್ಬೇಕು, ಅಟ್ಲೀಸ್ಟ್ 15 ದಿವಸಕ್ಕೆ ಒಂದ್ಸಾರಿ. ಆಯ್ತು Uncle, ಮಾಡೋಣ. ನಾನ್ ಯಾವತ್ತಿಲ್ಲ ಅಂತಿದ್ದೀನಿ ಹೇಳಿ, ನಾನ್ ಯಾವಾಗ್ಲೂ ರೆಡಿನೇ. ಸರಿ ಸರಿ, ನೀವು ರೆಡಿ ಮಾಡ್ಕೊಡ್ರಿ. ನಾಳೆ ಮಾಡ್ತೀರಾ? ನಾಳೆ ಅಲ್ಲ Uncle, ನಾಳೆ ಥರ್ಸ್ಡೇ ಮಾಡ್ತೀನಿ ನಾನು, ಅಂದ್ರೆ ಫ್ರೈಡೆ ಮಾರ್ನಿಂಗ್. ಓಕೆ. ಹೇಮಲತಮ್ಮ ಅವರು ಅಷ್ಟೇ ಮಾಡ್ತೇನೆ, ಆದ್ರೆ ನಾಳೆ ಆಗಲ್ಲ. ಹಾ ಸರಿ ಸರಿ, ಆದ್ಮೇಲೆ ಹೇಳ್ತೀನಿ. ಆಯ್ತು. ನೀವು ಶುಕ್ರವಾರ ಮಾಡಿದ್ದೀರಿ. ಆಯ್ತು. ಬುಧವಾರ, ನಾಳೆ ಶುಕ್ರವಾರ ಆನೆಯವ್ರು ಮಾಡ್ತಾರೆ. ಇವತ್ತು ಬುಧವಾರ ತಾನೆ, ನಾಳೆ ಗುರುವಾರ, ಶುಕ್ರವಾರ ಆನೆಯವ್ರು ಮಾಡ್ತಾರೆ. ನೀವು ಸಂಡೇ ಮಾಡ್ತೀರಾ? ಆಯ್ತು ಮಾಡಿ. ಸಾಟರ್ಡೆ ಮೋಸ್ಟ್ಲಿ ಆಗ್ತದೆ ಅಂದ್ರೆ ಮಾಡ್ರಿ, ಇಲ್ಲ ಅಂತಂದ್ರೆ ಸಂಡೇ ಮಾಡಿ. ಆಯ್ತು ಅಷ್ಟೇ, ಸಂಡೇ ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮ, ಒಳ್ಳೇದಾಗಿ. ನಮ್ಮ ಕುಟುಂಬಕ್ಕೆ ವರಲಕ್ಷ್ಮಿ ಅನ್ನೋರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್. ಅವರು ಮಾಲೂರವರು, ನಮ್ಮ ಸಭಿಕರೇ. ಓಕೆ. ಅವ್ರನ್ನ ಹೋಗಿ ಸಂಧಿಸಿದ ಮೇಲೆ ಅವ್ರ ಮನೇಲೆ ಇದು ಸಬ್ಬ ಸ್ಕೂಲ್ ಪಾಠವನ್ನ ನಾನು ನಡೆಸ್ದೆ ಒಂದ್ ದಿವ್ಸ. ಅವಾಗ ಅವ್ರಿಗೆ ಅದಕ್ಕೆಲ್ಲ ಲಿಂಕ್ ಎಲ್ಲ ಅವ್ರಿಗೆ ಹೇಳ್ಕೊಟ್ಟು ಈಗ ಅವರು ಎಲ್ಲಕ್ಕೂ ರೆಗ್ಯುಲರ್ ಆಗಿ ಆಗ್ತಾರೆ. ಸ್ತೋತ್ರ ಅಂಕಲ್, ಥ್ಯಾಂಕ್ ಯು. ದೇವ್ರ ನಮಗೆ ಸ್ತೋತ್ರ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವ್ರ ಯಜಮಾನರಿಗೆ ಕಾಲು ನೋವಿದೆ, ಬೇಗನೆ ಗುಣ ಹೊಂದಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಆ ಕುಟುಂಬವನ್ನು ನಡೆಸಿಕೊಳ್ಳೋಣ. ಶೋರ್ ಅಂಕಲ್. ನಮಸ್ತೆ ಆಂಟಿ. ನಮಸ್ತೆ ಅನ್ನಿ, ಹೇಗಿದ್ದೀರಿ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ನಾವು ಪರವಾಗಿಲ್ಲಪ್ಪ, ದೇವ್ರ ಕೃಪೆಯಿಂದ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಆಂಟಿ. ಆಯ್ತು.